ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದಾರೆ? ನಾನು ಅಂತ ಸೂಪರಾಗಿದ್ದೀನಿ ನೋಡಿರಿ. ಈ ಟೈಮ್ ಬಂದು 5 ಗಂಟೆ ಆಯ್ತು ನೋಡಿರಿ. ಈಗ ನಾ ಅಡುಗೆ ಸ್ಟಾರ್ಟ್ ಮಾಡೀನಿ. ಇವತ್ತು ಲಕ್ಷ್ಮೀ ಪೂಜೆ ಅದಲ್ರಿ, ಹಾಗಾಗಿ ಅಡುಗೆ ಸ್ಟಾರ್ಟ್ ಆಗೈತೆ ರೀ. ನಿನ್ನೆನೇ ಹೇಳೀನಿ ರೀ, ನಿನ್ನೆ ವಿಡಿಯೋದಾಗೆ ನಾ ಹೇಳ್ಕೊಂಡೀನಿ ರೀ ನಿಮ್ಮ ಜೋಡಿ ಏನಂತೇಳಿ. ಗಾಡಿ ಪೂಜೆ ಅಲ್ರಿ, ಹಾಗಾಗಿ ಇಲ್ಲಿ ಅಡುಗೆ ಸ್ಟಾರ್ಟ್ ಆಗೈತೆ ರೀ. ಒಂದು ಸೈಡಿಗೆ ಅನ್ನಕ್ಕೆ ನೀರು ಇಟ್ಟೀನಿ ರೀ, ಒಂದು ಸೈಡಿಗೆ ಕಡಲೆಬೇಳೆ ಹಾಕೋದಕ್ಕೆ ನೀರು ಇಟ್ಟೀನಿ ರೀ. ಅನ್ನ ರೆಡಿ ಆಗೈತೆ ರೀ. ಇದು ನಮ್ಮ ಮನೆ ದೇವರಾದ ಬೀರ್ಲಿಂಗೇಶ್ವರಗೆ ನೈವೇದ್ಯ ಮಾಡೋದಕ್ಕೋಸ್ಕರ ರೀ. ಹಾಗಾಗಿ ಎಲ್ಲ ರೆಡಿ ಆಗೈತೆ ರೀ. ಇಲ್ಲಿ ಬ್ಯಾಳೆ ಕುದಿತಾ ಬೆಲ್ಲ ಹೊಡೆದು ಇಟ್ಟೀನಿ ನೋಡಿರಿ. ಈಗ ಹಾಗೆ ನಾನು ಬೀರಪ್ಪಗೆ ನೈವೇದ್ಯ ಕಳ್ಸೀನಿ ರೀ. ಅಂದ್ರೆ ನಮ್ಮ ಮನೆ ದೇವ್ರಲ್ರಿ, ಅವರಿಗೆ ನೈವೇದ್ಯ ಮಾಡೋಕ್ಕೆ ಅನ್ನ ರೆಡಿ ಆಗೈತೆ ರೀ. ಹಾಗಾಗಿ ಫಸ್ಟ್ ಮುಗಿಸ್ಬಿಟ್ಟು ಆಮ್ಯಾಗ ಹೋಳ್ಗೆ ಮಾಡ್ಕೊಂಡು ಕೂತ್ರಾಯ್ತು ಅಂತೇಳಿ ನೈವೇದ್ಯ ಮಾಡೋದಕ್ಕೆ ಕಳ್ಸೀನಿ ರೀ. ನಮ್ಮ ಮಗ ಹೋಗಿ ಅಂದ್ರೆ ನಮ್ಮ ನೆಗಣಿ ಮಗ ಹೋಗ್ಯಾನ ರೀ ನೈವೇದ್ಯ ಹಿಡ್ಕೊಂಬರ್ಲಿಕ್ಕೆ. ಅವು ಬಂದಮೇಲೆ ಹಾಗೆ ಹಗಲು ಚಾಗಿಸ್ಬೇಕು ರೀ ಬೀರಪ್ಪಂದು. ಹಗಲು ಚಾಗಿಸಿದ ಮ್ಯಾಗ ಮುಂದಿನ ಕೆಲಸ ಸ್ಟಾರ್ಟ್ ಆಗ್ತದೆ ರೀ. ಈಗ ಇಲ್ಲಿ ಬಂದಾರ್ರಿ, ಹಗಲು ಚಾಗಿಸಕತ್ತಾರೆ ನೋಡಿರಿ. ಇವರು 5 ಜನ ಕೂತ್ಕೊತಾರೆ ಅಗಲಿಗೆ. ಹಗಲು ಚಾಗಿಸಾಗೈತೆ ರೀ. ಈಗ ಅವರು ಹೊಂಟಾರೆ ನೋಡಿರಿ. ಈಗ ಇಲ್ಲಿ ಹೂವು ಪುಣ್ಸ್ಕೊತಾರೆ ನೋಡಿರಿ. ನಮ್ಮ ಅತ್ತೆಯವರು ಮತ್ತು ನಮ್ಮ ನಾದಿನಿಯವ್ರು ರೀ ಇಬ್ಬರು ಕೂತ್ಕೊಂಡು ಹೂವು ಪುಣ್ಸಿ ಹಾರ ರೆಡಿ ಮಾಡ್ಲತ್ತಾರೆ ಫೋಟೋಗಳಿಗೆ ಹಾಕ್ಲಿಕ್ಕೆ, ಹಿರಿಯರ ಫೋಟೋಕ್ಕೆ. ಉಳ್ದಿದ್ದು ಎಲ್ಲ ದೇವರಿಗೆ ಎಲ್ಲ ನಾವು ಹಾರ ತರ್ಲತ್ತಿದ್ದೇವೆ ರೀ. ನಮ್ಮ ಊರಾಗೆ ಹೂವು ಸಿಗ್ತಾವೆ ರೀ, ಹಾಗಾಗಿ ಹೂವು ತರಿಸಿದ್ದೇವೆ ರೀ. ಇವ್ರು ಹಾರ ರೆಡಿ ಮಾಡ್ಲತ್ತಾರೆ ಇಲ್ಲಿ ಹಾಕೋದಕ್ಕೋಸ್ಕರ. ಹಾಗೆ ನಾ ಇಲ್ಲಿ ಹೋಳ್ಗೆ ಮಾಡಕತ್ತೀನಿ ನೋಡಿರಿ. ಫಸ್ಟ್ ಹೋಳ್ಗೆ ಅಡುಗೆ ಎಲ್ಲ ಮುಗಿಸ್ಬಿಟ್ಟು ಆಮ್ಯಾಗ ಲಕ್ಷ್ಮಿಗೆ ರೆಡಿ ಮಾಡ್ಬೇಕಂತ ಅನ್ಕೊಂಡೀನಿ ರೀ. ಈಗ ಅನ್ನ ಆಗೈತಿ, ಆಂಬೂರು ಆಗೈತಿ ರೀ. ಅಂದ್ರೆ ಕಟ್ಟಿನ ಸಾರು ರೀ, ಕಟ್ಟಿನ ಸಾರು ಅಂತೀವ್ರಿ ನಾವು, ಆಂಬೂರ್ನು ಅಂತೀವಿ ರೀ. ಅಂದ್ರೆ ಹೋಳ್ಗೆ ಕಡ್ಲೆಬೇಳೆ ಬೇಯಿಸಿರೋಂಥ ನೀರು ಇರ್ತಾವಲ್ಲ ರೀ, ಅದರಿಂದ ಮಾಡಿರೋಂಥ ಕಟ್ಟಿನ ಆಂಬ್ರಿ ರೆಡಿ ಆಗೈತೆ ರೀ. ಹೋಳ್ಗೆ ಒಂದು ಆದ್ರೆ ಅಡುಗೆ ಕಂಪ್ಲೀಟಾಗಿ ರೆಡಿಯಾಗಿ ಬಿಡ್ತೈತೆ ರೀ. ಅಡುಗೆ ಆಯ್ತಂದ್ರೆ ಮುಂದಿನ ಕೆಲಸ ಸರಳ ಆಗ್ತಾವೆ ರೀ. ಲಕ್ಷ್ಮಿಗೆ ಆರಾಮಾಗಿ ರೆಡಿ ಮಾಡ್ಬೋದು ರೀ, ಟೈಮ್ ಸಿಗ್ತದೆ ರೀ. ಹಾಗಾಗಿ ಫಸ್ಟ್ ಅಡುಗೆ ಮುಗಿಸ್ಬಿಟ್ಟು ಆಮ್ಯಾಗ ಮಾಡಬೇಕು ಅಂಥೇಳಿ ಅಂದ್ಕೊಂಡು ಹೋಳ್ಗೆ ಮಾಡ್ಲತ್ತೀನಿ ನೋಡಿರಿ. ನಾ ಈಗ ಎಲ್ಲ ಮುಗ್ದದ್ರಿ, ಹೊರಗಿನ ಕೆಲಸ ಮಾಡ್ಲತ್ತಾರೆ ರೀ ಅವರು. ನಾ ಇಲ್ಲಿ ಒಳಗೆ ಅಡುಗೆ ಮುಗಿಸೋಣ ಅಂದ್ರೆ ಮುಂದಿನ ಕೆಲಸ ಜಲ್ದಿ ಆಗ್ತದೆ ರೀ. ಸ್ವಲ್ಪ ಆದಷ್ಟು ಬೇಗ ಮಾಡ್ಬೇಕಲ್ಲತ್ರಿ, 5 ಗಂಟೆ 6 ಗಂಟೆ ಒಳಗೆ ಮಾಡ್ಬೇಕಲ್ಲತ್ತಿದ್ದೇವೆ ರೀ ನಾವು. ಯಾಕಂದ್ರೆ ಈಗ ಸ್ವಲ್ಪ ಮಳೆ ದಿನಸ ಇದ್ದಾಗೆ ಅದ ರೀ, ಇನ್ನೂ ಮಳೆ ಬರೋ ಅಂದಾಜು ಅದ ಅಂತ ಹೇಳ್ಯಾರಿ. ಹಾಗಾಗಿ ಬಕ್ಕುಳ ತಡ ಆಯ್ತಂದ್ರೆ ಮಳೆ ಬಂದ್ರೆ ಸುಮ್ಮನೆ ಪೂಜೆಗೆ ತೊಂದರೆ ಆಗ್ತದೆ. ಹಾಗಾಗಿ ಜಲ್ದಿ ಮುಗಿಸ್ಬೇಕಂತ ಹೇಳಿ ಅನ್ಕೊಂಡೇನಿ ರೀ. ಅಷ್ಟೇ ಅಲ್ರಿ, ಹುಣ್ಣಿಮೆ 6 ಗಂಟೆಗೆ ಮುಗೀತದೆ ಅಂತ ಹೇಳಕತ್ತಾರೆ ರೀ. ಯಾಕಂದ್ರೆ ಮಂಗಳವಾರ ಬಂದು ಬುಧವಾರ ದಿನ ಹುಣ್ಣಿ ಹುಲ್ಗತ್ತಂತ ಹೇಳ್ಯಾರ ರೀ. ಹಾಗಾಗಿ 6 ಗಂಟೆಗೆ ಹುಣ್ಣಿ ಹೋತಂತ ಹೇಳ್ಯಾರಿ. ಅದರೊಳಗೆ ಮುಗಿಸ್ಬೇಕು ಅಂದ್ಕೊಂಡು ಬೇಗ ಮಾಡ್ಲಕತ್ತೀನಿ ನೋಡಿರಿ ನಾನು. 6 ಗಂಟೆ ಮ್ಯಾಗ ಹುಣ್ಣಿ ಮುಗೀತದೆ ಅಂತ ಹೇಳ್ಯಾರಿ. ಅದಕ್ಕೆ ಏನು ತೊಂದರೆ ಆಗೋದು ಬೇಡ ಅಂಥೇಳಿ ಹಾಗಾಗಿ 6 ಗಂಟೆ ಮೊದಲೇ ಮುಗಿಸ್ಬೇಕು ಅಂತೇಳಿ ಅರ್ಜೆಂಟಾಗಿ ಮಾಡಕತ್ತಿದ್ದೇವೆ ರೀ. ಈಗ ನಾ ಇಲ್ಲಿ ಲಕ್ಷ್ಮಿ ರೆಡಿ ಮಾಡೀನಿ ರೀ. ಲಕ್ಷ್ಮಿ ರೆಡಿ ಮಾಡ್ಬೇಕಾದ್ರೆ ವೀಡಿಯೋ ಮಾಡೋಕೆ ಆಗಲಿಲ್ಲ ರೀ. ಯಾಕಂದ್ರೆ ರೆಡಿ ಮಾಡೋದು ಒಬ್ಬಳೇ, ವೀಡಿಯೋ ಮಾಡೋದು ಒಬ್ಬಳೇ ಅಂದ್ರೆ ಆಗಂಗಿಲ್ಲ ರೀ. ಹಾಗಾಗಿ ರೆಡಿ ಮಾಡಬೇಕಾದ್ರೆ ತೋರ್ಸೋಕೆ ಆಗಲಿಲ್ಲ ರೀ. ರೆಡಿ ಆದ್ಮೇಲೆ ನಮ್ಮ ಲಕ್ಷ್ಮಿ ತೋರ್ಸಕತ್ತೀನಿ ರೀ. ನಮ್ಮ ಲಕ್ಷ್ಮಿ ಯಾವ ರೀತಿ ಕಾಣಕತ್ತಾಳಂತ ಹೇಳಿ ನಮಗೊಂದು ಕಮೆಂಟ್ ಮಾಡಿ ತಿಳಿಸ್ರಿ. ನಿಮಗೆ ಇಷ್ಟ ಆಗಿತ್ತು ಅಂದ್ರೆ ಒಂದು ಲೈಕ್ ಮಾಡಿರಿ. ನಮ್ಮ ಲಕ್ಷ್ಮಿ ಎಷ್ಟು ಚಂದ ಕಾಣಕತ್ತಾಳೆ ಅಂತೇಳಿ ನಮಗೆ ತಿಳಿಸ್ರಿ. ನಾವು ಖುಷಿ ಪಡ್ತೀವಿ ರೀ. ನಿಮ್ಮ ಕಮೆಂಟಿಗೋಸ್ಕರ ಕಾಯ್ತಾ ಇದ್ದೀನಿ ರೀ. ಇದು ನಮ್ಮ ಜಗಲಿ ಅದ ನೋಡಿರಿ, ಅಲ್ಲೇ ನಮ್ಮ ಲಕ್ಷ್ಮೀ ಪೂಜೆ ಮಾಡಿದ್ದೇವೆ ರೀ ಜಗಲಿ ಹತ್ರನೇ. ಇಲ್ಲಿ ನಾವೀಗ ಪೂಜೆ ಸ್ಟಾರ್ಟ್ ಮಾಡಿದ್ದೇವೆ ರೀ. ಲಕ್ಷ್ಮೀ ಪೂಜೆ ನಮ್ಮ ನಾದಿನಿ ಮಾಡಕತ್ತಾರೆ ನೋಡಿರಿ ಇಲ್ಲಿ. ಕರ್ಪೂರ ಹೆಂಗ ಇವಾಗ ಕರ್ಪೂರದ ಆರತಿ ಮಾಡ್ಲತ್ತಾರೆ ನೋಡ್ರಿ ಲಕ್ಷ್ಮಿಗೆ. ತೆಂಗಿನ ಮ್ಯಾಗ ಕರ್ಪೂರ ಇಟ್ಟು ಕರ್ಪೂರದ ಆರತಿ ಮಾಡ್ಲತ್ತಾರೆ ರೀ. ಎಲ್ಲರೂ ಕರ್ಪೂರದ ಆಶೀರ್ವಾದ ತಗೊಳ್ತಿದ್ದೇವ್ರಿ ನೋಡ್ರಿ. ಇಲ್ಲಿ ನನ್ನ ಮಗಳು ವೀಡಿಯೋ ಮಾಡ್ಲಕತ್ತಿಳಲ್ರಿ, ಹಾಗಾಗಿ ಆಕಿ ಕರ್ಪೂರನ ನಾನೇ ಆಕಿಗೆ ಆಶೀರ್ವಾದ ಕೊಡಿಸಿದೆ ರೀ. ಒಂದು ಪುಟ್ಟ ಮಗು ಇತ್ತು ನಮ್ಮ ಮನೆ ಬಾಜುದಿಂದ ಬಂದಿದ್ರೆ ಮಗು, ಅದಕ್ಕೂ ನಾನೇ ಕರ್ಪೂರದ ಆರತಿ ಕೊಟ್ಟೆ ರೀ. ಹಾಗೆ ನಮ್ಮ ದೊಡ್ಡಮ್ಮನೂ ಕೈಯಾಗ ಕರ್ಪೂರ ಐತಲ್ರಿ, ಹಾಗಾಗಿ ಆಕಿಗೂ ನಾನೇ ಕರ್ಪೂರದ ಆರತಿ ಕೊಟ್ಟೆ ರೀ.
ಈಗ ನೋಡ್ರಿ ಪೂಜೆ ಮುಗೀತ್ರಿ. ಈಗ ಇಲ್ಲಿ ಆರತಿ ಮಾಡಕತ್ತಾರ ನೋಡ್ರಿ ನಮ್ಮ ದೊಡ್ಡಮ್ಮ. ದೇವ್ರಿಗೆ ಆರತಿ ಮಾಡಕತ್ತಿದ್ದೇವ್ರಿ ಎಲ್ಲರೂ ಹೆಣ್ಮಕ್ಳು ಮುತ್ತೈದೆಯರು. ನಮ್ಮ ದೊಡ್ಡಮ್ಮ ಮಾಡಕತ್ತಾರ್ರಿ. ಹಾಗೆ ನಮ್ಮ ಅಕ್ಕರು ಅಂದ್ರೆ ನಮ್ಮ ಗೆಣೆನೂ ಮಾಡ್ತಾರೆ, ನಾನು ಮಾಡ್ತೀನಿ ರೀ. ನಾವು 3 ಜನ ಈಗ ನಮ್ಮ ನೆಗಣಿ ಆರತಿ ಮಾಡ್ತಾರೆ ನೋಡ್ರಿ. ಈಗ ಈಗ ನಾನು ಆರತಿ ಮಾಡಿ ಭಾಗ್ಯದ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮ ನೀ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ, ಹೆಜ್ಜೆಯ ಮೇಲೊಂದು ಹೆಜ್ಜೆ ನಿಕ್ಕುತ್ತ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮ. ಈಗ ನೋಡ್ರಿ ನಾವು ಗಾಡಿ ಪೂಜೆ ಮಾಡಕ್ಕೆ ಬಂದಿದ್ದೇವೆ ನೋಡ್ರಿ. ಗಾಡಿ ಹತ್ತಿಲ್ಲ ನೋಡ್ರಿ. ನಮ್ಮ 2 ಗಾಡಿಗಳು ಎಷ್ಟು ಚಂದಾಗಿ ರೆಡಿ ಆಗ್ಯಾವ್ರಿ. ಸೂಪರ್ ಕಾಣತ್ತಾವ್ರಿ ಗಾಡಿಗಳು ಮಾತ್ರ. ನಮ್ಮ ಟ್ಯಾಕ್ಟ್ರ್ ನೋಡ್ರಿ ಎಷ್ಟು ಚಂದ ಕಾಣತ್ತದ್ರಿ. ಇಲ್ಲಿ ಗಾಡಿ ಹತ್ತಕ್ಕೆ ಬರುವಂತ ಹೋಗಿ ಏನಂದಾರ, ಗಾಡಿ ಹತ್ರ ಲಾಭನ್ ಹಾಕಿದ್ರು. ಗಾಡಿಗೆ ಯಾವುದೇ ಕೆಟ್ಟ ಕಣ ಬೀಳದೆ ಇರಲಿ, ಎಲ್ಲ ರೀತಿ ಒಳ್ಳೇದಾಗಲಿ, ಯಾವುದೇ ದೃಷ್ಟಿ ಸಾಗದೆ ಇರಲಿ ಅಂತೇಳಿ ದೇವ್ರ ಹೆಸರು ಹೇಳ್ಕೊಂಡು ಲಾಭನ್ ಹಾಕ್ತೀವ್ರಿ. ಗಾಡಿ ಹತ್ರ ಲಾಭನ್ ಹೋಗಿ ಹಾಕ್ತಿದ್ರೆ ಎಲ್ಲ ದುಷ್ಟ ಶಕ್ತಿಗಳು ದೂರ ಆಗ್ತಾವೆ ಅಂತೇಳಿ ಒಂದು ತಿಳುವಳಿಕೆ ಅದ ರೀ. ಹಿಂಗಾಗಿ ಗಾಡಿ ಹತ್ರ ಲಾಭನ ಹಾಕ್ತೀವ್ರಿ. ಅಂಗದ ಮಜ್ಞಾನದ ಜೋತೆಜ್ಜಿದೆ ಕುಡಿ ನೋಡಿ ಜೈ ಸಾಂಬ ತಾಳ ಜಂಗಟಿ ಗಂಟೆ ಬೇರೇನೋ ಬಾಜಿ ಕೇಳಿ ಕಿವಿಯತ್ತು ಶಿವನ ಬಾಜಿ ಶಿವಾಜಿ ಹೋಳಿಯೋಳಾಡುವ ನೀರಾಜ ಪೂಜಿ ಜೈ ಸಾಂಬ ದೇಶ ಕದಿಕ ಚೌಡಾಪುರ ಚಿಣಮಾಯೇರಿ ಆಸಿ ಮೇಲುವ ಶೋಭಿತ ಗುಡ್ಡವ ಬಾಸಿ ಹಾಕಿಸಿದನಿಗೆ ತಿರುಗಿಸಿದವು ಶೋಭ್ಯ ಈಶ ಮಂತೇಶಾಗ ಜೈ ಸಾಂಬ ಕರ್ಪೂರ ಕಾರುಣ್ಯ ಪುರಾರ ದೇವಾಯೇ ಕರ್ಪೂರ ನೀಲಕಂದರ ನಿಗಮ ಗೋಚರ ಬಾಲಚಂದ್ರ ಭರಣಗೆ ಬಾಲಿಗೊಲಿದನು ಹಾಲು ಸವಿದನು ಲೋಲ ಶ್ರೀ ಗುರುರಾಯಗೆ ಕರ್ಪೂರ ವಾಲಿಜೋದ್ಭವ ಶಿರವ ಹರಿದನು ಮಾಲಹರ ಮಹಾದೇವಗೆ. ಈಗ ನೋಡ್ರಿ ಇಲ್ಲಿ ಕರ್ಪೂರದ ಆರತಿ ಹಚ್ಚಿ ಮಂಗಳಾರತಿ ಮಾಡಕತ್ತಾರ ನೋಡ್ರಿ. ಕರ್ಪೂರದ ಆರತಿ ಬೆಳಗ್ಲತ್ತಾರ್ರಿ. ವಾಲಿಜೋದ್ಭವ ಶಿರವ ಹರಿದನು ಮಾಲಹರ ಮಹಾದೇವಗೆ
ದೂರ ದುರಿತವ ದೂರ ಮಾಡುವ ರಾಯಗೆ ಕರ್ಪೂರ ಶರಣ ಜನಕ್ಕೆ ವರವರಿಷ್ಟನು ಪರಮ ಪಾರ್ವತಿಯರ ತಗೆ ದರ್ಯೋಧಿಕವಾದ ಮೆರವ ತೊನ್ನಲ ಪುರಂದ ಸಿದ್ಧಾರಾಮಗೆ ಕರ್ಪೂರ ಕರ್ಪೂರ ರುಚಿ ಬೆಳಗಿರೆ ಕಾರುಣ್ಯ ದೇವಗೆ ಕರ್ಪೂರ ಓಂ ಬ್ರಹ್ಮಾನಂದ ಪರಮ ಸುಖದಂ ಕೇವಲಂ ಜ್ಞಾನಮೂರ್ತಿ ಸಂವಾದಿತಂ ಗಗನ ಸದೃಶಂ ಏಕಂ ನಿತ್ಯಂ ನಿರ್ವಚನ ಸರ್ದಾ ಸಾಕ್ಷೀಭೂತಂ ಭಾವಾತೀತಂ ತ್ರಿಗುಣರಹಿತಂ ಸದ್ಗುರು ತನ್ನಮ ಸಾಂಬದೇನಂ ಪಾರ್ವತಿ ಶಿವರ ಮಹಾದೇವ್ ಮಹಾಲಕ್ಷ್ಮೀ ಮಾತಾ ಕೀ ಜೈ. ವೀರಲಿಂಗೇಶ್ವರ ಮಹಾರಾಜ್ ಇವಾಗ ಪೂಜೆ ಮುಗಿತ್ರಿ. ಪೂಜೆ ಮುಗಿದ ತಕ್ಷಣನೇ ಸೌಂಡ್ ನೋಡ್ರಿ ಯಾವ ರೀತಿ ಐತಿ ಅಂತೇಳಿ. ಈಗ ನೋಡ್ರಿ ನಾ ಇಲ್ಲಿ ಮುತ್ತೈದೆಯರಿಗೆ ಅರ್ಶಿನ ಕುಂಕುಮ ಕೊಡ್ಲೋಗತ್ತೀನಿ ನೋಡ್ರಿ. ನಾವು ಲಕ್ಷ್ಮೀ ಪೂಜೆ ಮಾಡಿದ ಪ್ರತಿ ಸರ್ತಿನೂ ಮುತ್ತೈದೆಯರಿಗೆ ಅರ್ಶಿನ ಇಬ್ಬರಿಗೆ ಆಗಲಿ ಅಥವಾ 5 ಜನಕ್ಕಾಗಲಿ ಎಷ್ಟು ಜನಕ್ಕಾದ್ರೂ ನಾವು ಮುತ್ತೈದೆಯರಿಗೆ ಅರ್ಶಿನ ಕುಂಕುಮ ಕೊಡ್ಬೋದು ರೀ. ಇಲ್ಲಿ ನಾ 4 ಜನ ಕೊಡ್ಲೋಗತ್ತೀನಿ ರೀ. ಅಂದ್ರೆ 5 ಜನನೇ ಅದ ರೀ. ಫಸ್ಟು ಲಕ್ಷ್ಮಿಗೆ ನಾನು ಆಲ್ರೆಡಿ ಅರ್ಶಿನ ಕುಂಕುಮ ಕೊಟ್ಟು ಉಡಿ ತುಂಬಿದ್ದು ಆಗೈತೆ ರೀ. ಈಗ ಇವರಿಬ್ಬರಿಗೆ ಅಂದ್ರೆ ನಮ್ಮ ನೆಗಣಿಗೆ ಮತ್ತು ನಮ್ಮ ನಾದಿನಿಗೆ ಕೊಡ್ಲತ್ತೀನಿ ರೀ. ಅವರಿಬ್ಬರು ಆದ್ಮೇಲೆ ನನ್ನ ಮಕ್ಕಳು ಇಬ್ಬರು ಹೆಣ್ಮಕ್ಳು ಅದಾರಲ್ರಿ, ಇಬ್ಬರು ಹೆಣ್ಮಕ್ಳಿಗೂ ಕೂಡ ನಾನು ಅರ್ಶಿನ ಕುಂಕುಮ ಕೊಟ್ಟು ಅವರಿಗೆ ಕೂಡ ಉಡಿ ತುಂಬೀನಿ ರೀ. ಹಾಗಾಗಿ ಲಕ್ಷ್ಮಿ ಹಿಡ್ಕೊಂಡು 5 ಜನಕ್ಕೆ ನಾನು ಉಡಿ ತುಂಬೀನಿ ರೀ, ಅರ್ಶಿನ ಕುಂಕುಮ ಕೊಟ್ಟೇನಿ ರೀ. ಮುತ್ತೈದರಿಗೆ ಮುಖ್ಯವಾಗಿರೋದೇ ಅರ್ಶಿನ ಕುಂಕುಮ ಅಲ್ರಿ. ಆ ಅರ್ಶಿನ ಕುಂಕುಮನ ನಾವು ಲಕ್ಷ್ಮೀ ಪೂಜೆಗೆ ತಪ್ಪದೇನೆ ಕೊಡ್ಬೇಕು ರೀ. ಯಾವಾಗಲೂ ನೆನಪಿಂದ ಲಕ್ಷ್ಮೀ ಪೂಜೆ ಆದಾಗ ಅರ್ಶಿನ ಕುಂಕುಮ ಕೊಡೋದನ್ನು ಮಾತ್ರ ಮರಿಬೇಡ್ರಿ. ಅದು ತುಂಬ ಒಳ್ಳೆಯ ಸಂಕೇತ ಅದ ರೀ ಇದು. ಇವರಿಬ್ಬರಿಗೂ ಅರ್ಶಿನ ಕುಂಕುಮ ಕೊಟ್ಟು ಉಡಿ ತುಂಬೀನಿ ರೀ. ಹಾಗೆ ನನ್ನ ಮಕ್ಳಿಗೂ ಕೊಟ್ಟೀನಿ ರೀ. ಆದ್ರೆ ಅವ್ರು ಅರ್ಶಿನ ಕುಂಕುಮ ಕೊಡ್ಬೇಕಾದ್ರೆ ವೀಡಿಯೋ ಮಾಡಿಲ್ಲ ರೀ. ಯಾಕಂದ್ರೆ ವೀಡಿಯೋ ಮಾಡೋಕೆ ಆಗಲಿಲ್ಲ ರೀ, ಟೈಮ್ ಭಾಳ ಆಗಿತ್ತು ರೀ, ಮುಗಿಸ್ಬೇಕಂತೇಳಿ ಮಾಡಲಿಲ್ಲ ರೀ. ಹಾಗೆ ಇಲ್ಲಿ ನೈವೇದ್ಯ ಮಾಡ್ಕೊತಿದ್ದೇವೆ ನೋಡಿರಿ. ಈಗ ಹಗಲು ಉಳ್ಳೋಗತ್ತಾರ ರೀ. ನಮ್ಮ ಮನೆ ಲಕ್ಷ್ಮೀನ ನೋಡಿರಿ ಎಷ್ಟು ಚಂದ ಮಾಡಿದ್ದೇವೆ ರೀ. ಈ ವಿಡಿಯೋ ಇಷ್ಟ ಐತಂದ್ರೆ ಒಂದು ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ.